ನೋಡ್ರಿ, ನಿಮಗೆ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ, ಹೃದಯದಲ್ಲಿ ರಾಮ ಇರಬೇಕು. ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು, ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ಕೊಂಬಿಟ್ಟವನ ದೆವ್ವ ಥರ. ಆ ದೆವ್ವ ಇದೆಯಲ್ಲ, ಟಿಪ್ಪು ಸುಲ್ತಾನ್ ದೆವ್ವ ನಿಮ್ಮ ಹೃದಯದೊಳಗಿದೆ. ಆ ದೆವ್ವ ನಿಮ್ಮನ್ನು ಬಿಟ್ಟು ಆಚೆ ಹೋಗೋವರೆಗೂ ನೀವು ರಾಮ ಅಂದರೆ ಏನದಕ್ಕೆ ಉಪಯೋಗ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅದು ಇಮಾಮ್ ಸಾಬಿಗೂ ಗೋಕುಲಾಷ್ಟಮಿಗೆ ಏನು ಸಂಬಂಧ, ಹಂಗೆ ನಿಮಗೆ ಕಾಂಗ್ರೆಸ್ ಅವ್ರಿಗೂ ಆ ದೇವ್ರ ಬಗ್ಗೆ ಏನು ಸಂಬಂಧ? ಅದರಿಂದ ನಮ್ಮದು ಹೋರಾಟ ನಿಲ್ಲಲ್ಲ. ನಾವು ಬೆಂಕಿ ಹಚ್ಚಿಲ್ಲ, ನೀವೇ ಹಚ್ಚಿರೋದು. ನೀವೇ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದೀರ. ಮಧ್ಯಾಹ್ನ 3 ಗಂಟೆಯಲ್ಲಿ ರಾಷ್ಟ್ರಧ್ವಜ ಆರಿಸಬಾರ್ದು, ಆರಿಸಿದ್ದೀರ. ಬೆಳಗ್ಗೆ ಆರಿಸ್ಬೇಕಾಗಿತ್ತು, ಆರಿಸಿಲ್ಲ. ಮತ್ತು ಏಕಾಏಕಿ ಯಾವುದೇ ರೀತಿಯಾದ ಒಂದು ಮೊಳ ಹೂವನೂ ಹಾಕಿಲ್ಲ. ಒಂದು ಮೊಳ ಹನುಮಂತನ ಧ್ವಜ ತೆಗಿಬೇಕು, ಅದಕ್ಕೋಸ್ಕರ ರಾಷ್ಟ್ರಧ್ವಜದ ದುರುಪಯೋಗ ಮಾಡಿದ್ದಾರೆ. ಅದು ವೈಲೇಷನ್. ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕೋಕ್ಕೆ ಅವಕಾಶ ಇಲ್ಲ. ನೀವು ಮಾಡಿದ್ದೀರ. ರಾಷ್ಟ್ರಧ್ವಜಕ್ಕೆ ಮತ್ತು ಹನುಮನ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನು ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಈ ಹೋರಾಟ ಮುಂದುವರಿಯುತ್ತೆ.